ಎಲ್ಲರಿಗೂ ನಮಸ್ಕಾರ. ನಾ ರಶ್ಮಿ. ಈಗ ರಕ್ಷಾಬಂಧನ್ ಹತ್ರ ಬರಾತೈತಿ. ರಕ್ಷಾಬಂಧನ್‌ಕ ನಾವು ಸ್ವೀಟ್ ಎಲ್ಲಾರು ಹೊರಗಡೆಯಿಂದ ತೊಗೊಂಡ್ ಬರ್ತೇವು. ಆದ್ರ ಮನೆಯಲ್ಲೇನೆ ಸಿಂಪಲ್ ಆಗಿ ಮತ್ತ ಹೆಲ್ದಿ ಆಗಿ ಮಾಡ್ಕೋಬಹುದು. ಇವತ್ ನಾನ ಮನೆಯಲ್ಲಿ ಧಾರವಾಡ ಪೇಡ ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡಾದೀನಿ. ಮಾಡ್ಕೊಳ್ಳೋದಂತೂ ಬಹಳ ಸಿಂಪಲ್ ಐತಿ. ಬನ್ನಿ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಪೇಡೆ ಮಾಡ್ಕೊಳಕ್ ನಾವ ಮೊದಲ ಬೂರಾ ಸಕ್ರಿ ಮಾಡ್ಕೋಬೇಕು. ಇಲ್ಲಿ ಒಂದ್ ಕಡೆ ಕಾಯಕ್ ಇಟ್ಟಿದ್ದೇನೆ ನಾನು. ಅದ್ರಾಗ 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾನು. 1 ಕಪ್ ಸಕ್ಕರೆಗೆ 1/4 ಕಪ್ ನೀರ್ ಹಾಕೋರಿ. ನೀರ್ ಭಾಳ ಹಾಕೊಳಕ್ ಹೋಗ್ಬೇಡ್ರಿ. ಕಡಾಯಿ ದಪ್ಪ ತಳ ಇದ್ದದ್ ಇಟ್ಕೊಂಡ್ ಮಾಡ್ಕೋರಿ. ಇದನ್ನ ಕಂಟಿನ್ಯೂಸ್ ಆಗಿ ತಿರ್ವಾಡ್ಬೇಕು. ಸಕ್ಕರೆ ಕರಗು ತಗನ್ನ ಉರಿ ಸಣ್ಣ ಇಟ್ಕೋರಿ. ಈ ಸಕ್ಕರೆ ಕರಗೈತಿ. ಈಗ ಉರಿ ಹೆಚ್ಚ್ ಮಾಡ್ಕೊಳ್ಳೋನು. ಇದನ್ನ ನೀವು ಕಂಟಿನ್ಯೂಸ್ ಆಗಿ ತಿರ್ಸ್ಬೇಕು. ಇದ್ ನೋಡ್ರಿ, ಈ ತರ ಸಕ್ಕರೆ ಕರಿಗಿ ನರಿ ಬರಾದೈತಿ. ಮತ್ತ ಸೈಡ್ ಸಕ್ಕರೆ ಗತೆ ಕಾಗ ಐತಿ. ಅಲ್ಲಿವರೆಗೆ ಮಾಡ್ಕೋಬೇಕು ನಾವ. ನೀರ್ ಕಡಿಮೆ ಹಾಕೊಂಡಿರ್ತೇವು. ಲಗುಟ ಆಗ್ತೈತಿ. ಇದನ್ನ ಮಾಡ್ಕೊಳಕ್ ನಮ್ಗೇನ ಭಾಳ ಟೈಮ್ ಹತ್ತುದಿಲ್ಲ. ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನ. ನೋಡ್ಬೋದು ನೀವ ಈ ತರ ಗಟ್ಟಿ ಆಗೈತಿದ. ಈಗ ಗ್ಯಾಸ್ ಬಂದ್ ಮಾಡ್ಕೋಬೇಕು. ಗ್ಯಾಸ್ ಬಂದ್ ಮಾಡಿ ಇದನ್ನ ನಾವ ಕಂಟಿನ್ಯೂಸ್ ಆಗಿ ತಿರುಗುತ್ತಾ ಇರ್ಬೇಕು. ಇಲ್ಲಂದ್ರ ಗಟ್ಟಿ ಒಂದ ಆಗ್ಬಿಡ್ತೈತಿ ಅದೆಲ್ಲ. ಇದ್ ನೋಡ್ರಿ ಈ ತರ ಮಾಡ್ಕೋಬೇಕು. ಇದನ್ನ ನಾವೀಗ ಚಾನ್ಸ್ಕೊಳ್ಳೋನು. ಇಲ್ಲಿ ನಾನು ಸ್ಟೀಲಿನ ಚಾನಿಗೆ ತಗೊಂಡೇನು, ಅದ್ರಾಗ ಹಾಕ್ತಾನೆ ಇದನ್ನ. ಇದ್ ನೋಡ್ರಿ, ಇದೊಂದ್ ಸ್ವಲ್ಪ ಮೊಟ್ಟೆ ಇದ್ದದ್ ಉಳ್ದೈತಿ. ಇದನ್ನ ನೀವು ಬೇಕಂದ್ರೆ ಒಂದ್ ಸ್ವಲ್ಪ ಸಣ್ಣ ಮಾಡಿ ಹಾಕೋಬಹುದು. ಇಲ್ಲಂದ್ರ ತೆಗೆದು ಇಟ್ಕೋಬಹುದು. ಇದ್ ನೋಡ್ರಿ ಈ ತರ ಆಗ್ಬೇಕದ. ನೀರ್ ಬಾಳ ಹಾಕೊಂಡ್ರಿ ಅಂದ್ರ ಅದು ಕರೆಕ್ಟ್ ಆಗಿ ಆಗೋದಿಲ್ಲ. ನೀರ್ ಕಡಿಮೆ ಹಾಕೊಂಡ ಮಾಡ್ಕೋಬೇಕು. ಮತ್ತ ಕಂಟಿನ್ಯೂಸ್ ತಿರುಗುತ್ತಾ ಇರ್ಬೇಕು. ಈ ಸಕ್ರಿ ತಗೊಂಡ್ ನಾವ ಬೇಸನ್ ಉಂಡಿ ಬಿ ಮಾಡ್ಕೋಬಹುದು. ಈಗ ಇದನ್ನ ಸೈಡ್ ತೆಗೆದು ಇಟ್ಕೊಳ್ಳೋನು. ಇಲ್ಲಿ ಒಂದ್ ಕಡೆ ಕಾಯಕ್ ಇಟ್ಟಿದ್ದೇನೆ ನಾನ. 1 ಚಮಚ ತುಪ್ಪ ಹಾಕ್ತಾನು. ಭಾಳ ಏನ್ ಬೇಡ. ತುಪ್ಪ ಕರಿಗೈತಿ. ನಾ ಇಲ್ಲಿ 1 ಕಪ್ ಹಾಲಿನ ಪೌಡರ್ ತಗೊಂಡೇನು, ಅದನ್ನ ಹಾಕ್ತಾನು. ಇದನ್ನ ಹುರ್ಕೋಬೇಕು. ಉರಿ ಸಣ್ಣ ಇಟ್ಟ ಹುರಿಬೇಕು ನಾವ. ಉರಿ ಹೆಚ್ಚಿಟ್ಕೊಂಡ್ ಮಾಡ್ರ ಆಗ ಹೊತ್ತೈತಿದ. ಇದನ್ನ ಹುರ್ಕೊಳಕ್ ಒಂದ್ ಸ್ವಲ್ಪ ಟೈಮ್ ಹತ್ತೈತಿ ನಮಗ. ನೀವು ಬೇಗನೆ ಮಾಡ್ಕೋತೇನಂದ್ರ ಆಗಂಗಿಲ್ಲ. ಇದನ್ನ ಮಾಡ್ಕೊಳಕ್ ಒಂದ್ ಸ್ವಲ್ಪ ನಮಗ ಟೈಮ್ ಬೇಕು. ಹಾಲಿನ ಪೌಡರ್ ನೀವು ಯಾವ್ದು ಕಂಪ್ನಿ ತಗೊಂಡ್ ಮಾಡ್ಕೋಬಹುದು. ಇಲ್ಲಂದ್ರೆ ನಿಮ್ಮ ಹತ್ರ ಮನೇಲಿ ಯಾವ್ದು ಇರ್ತೈತಲ್ಲ ಅದನ್ನ ತಗೊಂಡ್ ಮಾಡ್ಕೋಬಹುದು. ಈಗ ಕಲರ್ ಒಂದ್ ಸ್ವಲ್ಪ ಚೇಂಜ್ ಆಗದೈತಿ. ನೋಡ್ಬೋದು ನೀವ. ಇದ ಬ್ರೌನ್ ಕಲರ್ ಆಗೋತನ ಹುರ್ಕೋಬೇಕು ನಾವ. ಇದ್ ನೋಡ್ರಿ ಬ್ರೌನ್ ಕಲರ್ ಆಗೇತಿ. ಇದಾಗೇತಿ ಹುರಿದ ಸಾಕಿದಿಟ್ಟ. ಇದನ್ನ ಹುರಿಯಾಕ ಒಂದ್ ಸ್ವಲ್ಪ ಟೈಮ್ ಬೇಕಾಗ್ತೈತಿ ನಮಗ. ಒಂದ್ 15 ರಿಂದ 20 ನಿಮಿಷ ಹುರಿದ್ದೇನೆ ನಾನ. ನೀವ್ ಹೆಚ್ಚ್ ಮಾಡ್ಕೋರಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಟೈಮ್ ಹತ್ತೈತಿ. ಈಗ ಇಲ್ಲಿ ನಾವ ಹಾಲ್ ಮಿಕ್ಸ್ ಮಾಡ್ಕೋಬೇಕು. 1 ಕಪ್ ಮಿಲ್ಕ್ ಪೌಡರ್ಗೆ 3/4 ಕಪ್ ಆಗೋಷ್ಟ ಹಾಲ್ ಬೇಕು. ಒಂದ್ ಸ್ವಲ್ಪ ಹಾಲ್ ಹಾಕ್ರಿ. ಒಮ್ಮೆ ಎಲ್ಲಾ ಹಾಕಾಕ್ ಹೋಗ್ಬ್ಯಾಡ್ರಿ. ಹಾಲಕ್ಕಿ ಎಲ್ಲಾ ಚಲೋದಂಗ್ ಮಿಕ್ಸ್ ಮಾಡ್ಬೇಕು. ನೋಡ್ರಿ ಎಲ್ಲಾ ಮಿಕ್ಸ್ ಆಗೈತಿ. ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನ. ಇದನ್ನ ಬೇರೆ ಒಂದ್ ಬೌಲ್ದಾಗ ತಕ್ಕೋತೇನೆ ನಾನ. ಇದನ್ನ ತಕ್ಕೊಂಡೆ ನಾನ. ಇದೊಂದ್ ಸ್ವಲ್ಪ ಆರ್ಲಿ. ಆರಿದ ಬಳಿಕ ಬೂರಾ ಸಕ್ರಿ ಮಾಡಿ ಇಟ್ಕೊಂಡೇವಲ್ಲ ಅದನ್ನ ಮಿಕ್ಸ್ ಮಾಡೋನು. 1 ಕಪ್ ಮಿಲ್ಕ್ ಪೌಡ್ರಿಗೆ ನೀವ 3/4 ಕಪ್ ಆಗುವಷ್ಟ ಹಾಲ್ ಹಾಕೋರಿ. ಹೆಚ್ಚ್ ಹಾಲ್ ಹಾಕೊಂಡ್ರ ಬಿ ಮಿದು ಆಗ್ತೈತಿ. ಮತ್ ಕಡಿಮೆ ಹಾಕೊಂಡ್ರ ಬಿ ಡ್ರೈ ಆಗ್ತೈತಿ ಅದ. ಇದೊಂದ್ ಸ್ವಲ್ಪ ಆರ್ಲಿ. ಇದ್ ಆರೈತಿ. ಈಗ ಇದನ್ನ ಸಕ್ರಿ ಮಿಕ್ಸ್ ಮಾಡ್ಕೊಳ್ಳೋನು. ಸಕ್ರಿ ನಾ ಇಲ್ಲಿ 1 ಚಮಚ ತೆಗೆದು ಇಡಾದೇನು ಇದ್ರಿಂದ ಮೊದಲ. 1 ಕಪ್ ಮಿಲ್ಕ್ ಪೌಡರ್ಗೆ ನಾವ 3/4 ಕಪ್ ಸಕ್ಕರೆ ಹಾಕೊಂಡ್ರ ಸಾಕಾಗ್ತೈತಿ. ನೀವು ಸ್ವೀಟ್ ನೋಡಿ ಹಾಕೋಬಹುದು. ಒಂದ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನೋಡ್ಬೋದು ನೀವ. ಇದು ಮಿಕ್ಸ್ ಆಗೈತಿ. ಈಗ ಉಳಿದ ಸಕ್ಕರೆ ಬಿ ಹಾಕ್ತೇನೆ ನಾನು.
ಇದ ಸಕ್ಕರೆ ಹಾಕಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡೆ ನಾನು. ಈಗ ನಾವ ಪೇಡೆ ಮಾಡ್ಕೋಬಹುದು. ಧಾರವಾಡ ಪೇಡೆಕ ಯಾವ್ದು ಸೇಪ್ ಇರಂಗಿಲ್ಲ, ಉದ್ದು ಇರ್ತಾವು, ಗುಂಡ್ ಬಿ ಇರ್ತಾವು. ನಿಮಗೆ ಯಾವ ತರ ಬೇಕಲ್ಲ ಆ ತರ ಮಾಡ್ಕೋಬಹುದು. ಗುಂಡಾಗಿ ಮಾಡ್ಕೊಳ್ಳೋದೇನು. ಇದನ್ ಮಾಡ್ಕೊಂಡ ಈ ಬೂರಾ ಸಕ್ಕರೆ ಇರ್ತದಲ್ಲ ಇದ್ರಾಗ ಈ ತರ ಕೋಟಿಂಗ್ ಮಾಡ್ಕೋಬೇಕು ನಾವ್ ಸಕ್ಕರೆ. ಈ ತರ ಮಾಡ್ಕೋಬೇಕು ನಾವ್ ಎಲ್ಲಾ ಪೇಡೆ. ಇದ್ ನೋಡ್ರಿ ಎಲ್ಲಾ ಪೇಡೆನು ಮಾಡ್ಕೊಂಡೆ ನಾನ. ಸೇಪ್ ನೀವ ಯಾವ ತರ ಬೇಕಲ್ಲ ಆ ತರ ಮಾಡ್ಕೋಬಹುದು. ಸಣ್ಣ ದೊಡ್ಡ ಬಿ ಒಂದ ಒಡದ್ ತೋರಿಸ್ತೇನೆ ನೋಡ್ರಿ ನಾ ನಿಮಗ. ನೋಡ್ರಿ ಏನ್ ಮಸ್ತಾಗಿ ಬಂದಾವು. ನೀವ್ ಈ ತರ ಒಂದ್ ಮನ್ಯಾಗ ಮಾಡಿದ್ರಂದ್ರ ಮತ್ತೊಮ್ಮೆ ಅಂಗಡಿಗೆ ಹೋಗಿ ತರೋದ ಎಲ್ಲಾ ಅಟ್ಟ ಟೇಸ್ಟಿಯಾಗಿ ಬರ್ತಾವ ಇವ. ನೋಡಿದ್ರಲ್ಲ ಪೇಡ ಎಷ್ಟ್ ಸಿಂಪಲ್ ಆಗಿ ನಾವ್ ಮನೆಯಲ್ಲೇ ಮಾಡ್ಕೋಬಹುದಂತ. ನನ್ ವಿಡಿಯೋ ಚಲೋ ಅನಿಸ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ ವಿಡಿಯೋ ನೋಡಿದ್ಕ ಧನ್ಯವಾದಗಳು.